ಅಬ್ಬಬ್ಬಬ್ಬಾ! ಚಳಿಗಾಲ ಬಂದ್ಬಿಡ್ತು. ಏನು ತಿನ್ನೋದು? ಬಿಸಿ ಬಿಸಿಯಾಗಿರೋದಂತೂ ತಿನ್ನಬೇಕಂತ ಅನಿಸುತ್ತೆ. ಬಟ್ ದೇಹಕ್ಕೆ ಒಂದು ಶಾಖದ ರೀತಿಯಲ್ಲಿ ಅಂದರೆ ಬಿಸಿಯಾಗಬೇಕು ದೇಹ. ಹೊರಗಡೆ ಇರುವಂಥ ಈ ಚಳಿ ಜೊತೆ ಫೈಟ್ ಮಾಡುವಂಥ ಶಕ್ತಿ ಕೂಡ ನಮ್ಮ ದೇಹಕ್ಕೆ ಸಿಗಬೇಕು. ಸೊ ಆ ರೀತಿಯಾದಂಥ ಆಹಾರ ಪದ್ಧತಿನ ನಾವು ಈ ಚಳಿಗಾಲದಲ್ಲಿ ಉಪಯೋಗಿಸೋದು ತುಂಬಾ ಇಷ್ಟ. ಅದಕ್ಕೆ ತಕ್ಕ ಹಾಗೆ ನಮ್ಮ ಪ್ರಕೃತಿ ಚಳಿಗಾಲಕ್ಕೆ ಹೊಂದುವಂಥ ತರಕಾರಿಗಳನ್ನೇ ನಮಗೆ ಕೊಡುತ್ತೆ. ಅದೇ ರೀತಿ ಬೆಳೆಗಳನ್ನು ಕೂಡ ನಾವು ಬೆಳಿತೀವಿ. ಬಟ್ ಯುಟಿಲೈಸ್ ಮಾಡ್ಕೋಬೇಕಷ್ಟೆ. ಅದರಲ್ಲಿ ಒಂದು ಫೇಮಸ್ ಆದಂಥ ಮೆಂತ್ಯ ಸೊಪ್ಪು ನಮಗೆ ದೇಹಕ್ಕೆ ತುಂಬ ವಾರ್ಮ್ ಪ್ರಾಪರ್ಟೀಸನ್ನು ಕೊಡೋದ್ರ ಜೊತೆಗೆ ದೇಹನ ಬೆಚ್ಚಗಿಟ್ಕೊಳ್ಳುತ್ತೆ. ಇದರಿಂದ ನಾವು ಚಳಿಗಾಲದಲ್ಲಿ ನಮ್ಮ ದೇಹನ ರಕ್ಷಿಸ್ಕೊಳ್ಬೋದು. ಜೊತೆಗೆ ಅಷ್ಟೇ ಅಲ್ಲದೆ ಇದು ಕೋಲ್ಡ್ ಆ್ಯಂಡ್ ಕಾಫಿಂದ ಕೂಡ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಸೊ ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ. ಸೊ ನನ್ನ ಚಾನಲ್ನಲ್ಲಿ ನಾನು ನಿಮಗೆ ಯಾವ ರೀತಿಯ ಆಹಾರ ಪದ್ಧತಿಯನ್ನು ನೀವು ರೂಢಿಸ್ಕೋಬೇಕು, ಎಣ್ಣೆ ಇಲ್ದಿರೋ ಆಹಾರಗಳನ್ನು ನೀವು ಮಾಡಿ ತಿನ್ನೋದ್ರಿಂದ ನಿಮಗೇನು ಬೆನಿಫಿಟ್ಸ್ ಆಗುತ್ತೆ, ಇದರಿಂದ ನಮ್ಮ ದೇಹದ ಆರೋಗ್ಯ ಸ್ಥಿತಿ ಹೇಗೆ ಚೇಂಜ್ ಆಗುತ್ತೆ, ಈ ಒಂದು ಎಣ್ಣೆನ ನಾವು ಬಿಡೋದ್ರಿಂದ ದೇಹದಲ್ಲಿ ಎಷ್ಟೆಲ್ಲ ಲಾಭಗಳಾಗುತ್ತೆ, ನಿಮ್ಮ ಆರೋಗ್ಯ ಸ್ಥಿತಿ ಹೇಗೆ ಸುಧಾರಿಸುತ್ತೆ ಅನ್ನೋದನ್ನ ಪ್ರತಿಯೊಂದನ್ನು ನಾನು ನಿಮಗೆ ನನ್ನ ವಿಡಿಯೋ ಮುಖಾಂತರ ಹೇಳ್ತಾ ಇರ್ತೀನಿ. ಇಲ್ಲಿ ರೆಸಿಪಿ ಮಾತ್ರ ಅಲ್ಲ, ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆನ್ಸ್ನ ನಾವು ಕೊಡ್ತೀವಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಏನಪ್ಪ ಅಂತಂದರೆ ಈರುಳ್ಳಿ, ಕರಿಬೇವು, ಮೆಂತ್ಯ ಸೊಪ್ಪು, ಆಲೂಗಡ್ಡೆ ಮತ್ತು ಟೊಮ್ಯಾಟೊ ಪ್ಯೂರಿ. ಅದರ ಜೊತೆಗೆ ನಾನು ಒಂದು ಅರ್ಧ ಕಪ್ ಮೊಸರಲ್ಲಿ ಎಲ್ಲ ಬೇಸಿಕ್ ಮಸಾಲೆಗಳನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವಿವಾಗ ಮಾಡೋಣ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಈ ಮೆಂತ್ಯ ಸೊಪ್ಪು ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್. ನೀವು ಎಣ್ಣೆ ಇಲ್ಲದೆ ಅಡುಗೆ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಆಹಾರದಲ್ಲಿರುವಂಥ ನ್ಯೂಟ್ರಿಷನ್ ಹಾಗೆ ಉಳಿಯೋದ್ರಿಂದ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಬರಲ್ಲ ನಿಮ್ಮ ದೇಹಕ್ಕೆ, ಮತ್ತು ನಿಮ್ಮ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಒಂದು ಪಾತ್ರೆನ ಬಿಸಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬೇಸಿಕ್ ಮಸಾಲೆಗಳು ಏಲಕ್ಕಿ, ಲವಂಗ, ಚಕ್ಕೆ, ಅದರ ಜೊತೆ ಗಸಗಸೆ, ಜೀರಿಗೆ, ಸಾಸಿವೆ ಇದನ್ನು ಎಲ್ಲನೂ ಹಾಕ್ಕೊಂಡು ನಾನು ಚೆನ್ನಾಗಿ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಅವೆಲ್ಲ ಚಟಪಟ ಅನ್ನಬೇಕು. ಚಟಪಟ ಅಂದಮೇಲೆ ನಾನು ಅದಕ್ಕೆ ಕರಿಬೇವನ್ನ ಹಾಕ್ಕೊಂಡು ಅದು ಕೂಡ ಬಿಸಿ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಸೊ ಈರುಳ್ಳಿ ಏನಾದರೂ ತಳ ಹಿಡಿತಾ ಇದೆ ಅಂದಾಗ ಸ್ವಲ್ಪ ನೀರನ್ನು ಹಾಕಿ, ಎಣ್ಣೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಮಾರ್ಕೆಟಲ್ಲಿ ಸಿಗೋ ಎಣ್ಣೆಯಿಂದ ನಮಗೆ ತುಂಬಾ ಆರೋಗ್ಯಕ್ಕೆ ಹಾನಿಕರ ಇದೆ ಹೊರತು ಯಾವುದೇ ರೀತಿಯಾದಂಥ ಲಾಭ ಇಲ್ಲ. ಅದರ ಬದಲು ನೀವು ಬೇಕಾದರೆ ಮನೆಯಲ್ಲಿ ತುಪ್ಪ ಬಳಸಿ, ಇಲ್ಲಾಂದರೆ ನನ್ನ ಥರ ಎಣ್ಣೆ ಇಲ್ಲದೇ ಇರೋ ಅಡುಗೆ ಪದ್ಧತಿಗಳನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತು ಮಾಡೋದನ್ನ ಕಲೀರಿ. ಇದರಿಂದ ನಿಮಗೆ ಡಯಾಬಿಟೀಸ್, ಥೈರಾಯ್ಡ್ ಎಂಥ ರೋಗಗಳು ಇಲ್ಲದೇ ಇರಲಿ, ಅದರಿಂದ ನಿಮಗೆ 100% ರಿಲೀಫ್ ಸಿಕ್ಕೇ ಸಿಗುತ್ತೆ. ಸೊ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನಿಲ್ಲಿ ಟೊಮ್ಯಾಟೊ ಏನು ರುಬ್ಬಿಟ್ಕೊಂಡಿದ್ನಲ್ಲ ಆ ಟೊಮ್ಯಾಟೊನ ನಾನಿಲ್ಲಿ ಹಾಕಿಬಿಟ್ಟು ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ಆಟೋಮೆಟಿಕ್ ಅದ್ರ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಲೈಟ್ ಆಗಿರುವಂಥ ಟೊಮ್ಯಾಟೊ ಏನಾಗುತ್ತೆ, ಸ್ವಲ್ಪ ಡಾರ್ಕ್ ಕಲರ್ಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಟೊಮ್ಯಾಟೊನೇ ನೀರನ್ನ ಚೆನ್ನಾಗಿ ಬಿಟ್ಕೊಳ್ಳೋದ್ರಿಂದ ನೀವು ಎಕ್ಸ್ಟ್ರಾ ನೀರನ್ನು ಹಾಕುವಂಥ ಏನು ಅವಶ್ಯಕತೆ ಇಲ್ಲ. ಸೊ ಈ ಸ್ಪೆಷಲಾಗಿ ನಾವು ಫ್ರೆಶ್ ಮೆಂತ್ಯನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ, ವಾರ್ಮ್ ಪ್ರಾಪರ್ಟಿ ಇರುತ್ತೆ ಆಲ್ರೆಡಿ ಹೇಳಿದಾಗೆ ನಾನು. ಮತ್ತು ಇದೊಂದು ಗುಡ್ ಹರ್ಬ್ ಕೂಡ ಹೌದು, ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಡಯಾಬಿಟಿಕ್ಕಿಗೆ ಇದೊಂದು ತುಂಬ ಒಳ್ಳೆ ಸೊಪ್ಪು ಅಂತಲೇ ಹೇಳ್ಬೋದು. ಹಸಿದೇ ಜಾಸ್ತಿ ತಿಂತೀವಿ, ಯಾವಾಗಲಾದರೂ ಒಂದು ಸತಿ ನಾವು ಈ ಥರ ಪಲ್ಯ ಮಾಡಿ ತಿನ್ನೋದು. ಯೂಶ್ವಲಿ ಉತ್ತರ ಕರ್ನಾಟಕದವ್ರು ನಾವೆಲ್ಲ ಹಸಿ ತರಕಾರಿಗಳನ್ನೇ ಜಾಸ್ತಿಯಾಗಿ ರೂಢಿಸ್ಕೊಳ್ಳೋದಲ್ವ. ಸೊ ಅದಾದಮೇಲೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಮೇಲೆ ಆ ಮೊಸರಲ್ಲಿ ಏನು ಕಲಿಸ್ಕೊಂಡಿದ್ನಲ್ಲ ಬೇಸಿಕ್ ಮಸಾಲೆ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಆ ಬೇಸಿಕ್ ಮಸಾಲೆದೆಲ್ಲ ಹಸಿ ಘಮ ಹೋಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಒಂದೆರಡು ಗೋಡಂಬಿನ ಸ್ಟಾರ್ಟಿಂಗ್ ಹಾಕೋದು ಮರ್ತೋಗಿದ್ದೆ, ಅದಕ್ಕೆ ಇಲ್ಲಿ ಆಮೇಲೆ ನಾನು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಇವನ್ ಆಲೂಗಡ್ಡೆ ಬೇಯೋಕ್ಕೂ ಟೈಮ್ ಬೇಕು, ಅಟ್ ದ ಸೇಮ್ ಟೈಮ್ ಮಸಾಲೆ ಹಸಿ ವಾಸನೆ ಹೋಗೋಕ್ಕೂ ಟೈಮ್ ಬೇಕು. ಎರಡನ್ನೂ ಒಂದೇ ಸತಿ ಮಾಡೋದ್ರಿಂದ ಏನಾಗುತ್ತೆ, ಆಲೂಗಡ್ಡೆಯಲ್ಲಿ ಮಸಾಲೆ ಘಮ ಇರುತ್ತೆ, ಜೊತೆಗೆ ಎರಡನ್ನೂ ಬೇಯುತ್ತೆ, ಟೈಮ್ ಸೇವ್ ಆಗುತ್ತೆ, ಪ್ಲಸ್ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಅನ್ನೋ ರೀಸನ್ಗೆ ನೀವು ಬೇಕಾದರೆ ಒಂದಾದಮೇಲೆ ಒಂದನ್ನು ಕೂಡ ಆರಾಮಾಗಿ ಬೇಯಿಸ್ಕೊ. ಸೊ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನನಗೆ ಗುಡ್ ಕೊಲೆಸ್ಟ್ರಾಲ್ ತುಂಬಾ ಅವಶ್ಯಕತೆ ಇರೋದ್ರಿಂದ ನಾನು ಇಲ್ಲಿ ತೆಂಗಿನಕಾಯಿನ ಜಾಸ್ತಿನೇ ಯೂಸ್ ಮಾಡ್ತೀನಿ. ತೆಂಗಿನಕಾಯಿ ಬಂದುಬಿಟ್ಟು ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ನ ಇಂಪ್ರೂವ್ ಮಾಡುತ್ತೆ, ಒಳ್ಳೆಯದದು ದೇಹಕ್ಕೆ, ತುಂಬ ಆರೋಗ್ಯಕರ. ಅದಕ್ಕೆ ಕರಾವಳಿ ಸೈಡಲ್ಲಿ ನೀವು ನೋಡಿದ್ದೀರಾ, ತೆಂಗಿನಕಾಯಿ ಎಣ್ಣೆಯಿಂದ ಅವ್ರು ಅಡುಗೆ ಮಾಡ್ತಾರೆ, ಅದರಿಂದ ತುಂಬಾ ಹೆಲ್ದಿ ಇರ್ತಾರೆ. ಅಷ್ಟು ತೆಂಗಿನಕಾಯಿ ನಮ್ಮ ದೇಹಕ್ಕೆ ಬೇಕು. ತುಂಬ ಜನಕ್ಕೆ ಅದು ಕೊಲೆಸ್ಟ್ರಾಲು, ಅದನ್ನ ತಿನ್ನಬಾರ್ದು ಅನ್ನೋ ರಾಂಗ್ ಕನ್ಸೆಪ್ಷನ್ ಕೂಡ ಇರುತ್ತೆ. ಇಟ್ ಈಸ್ ವೆರಿ ಬ್ಯಾಡ್. ನ್ಯಾಚುರಲ್ ಆಗಿ ಸಿಗುವಂಥ
ಈ ಆಹಾರ ಪದ್ಧತಿನ ನಾವು ರೂಢಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಇದೆಲ್ಲ ಬೆಂದ ಮೇಲೆ ಇನ್ನೇನು ಇದು ಬೇಯೋದು ಬೇಡ ಅಂತ ಅನ್ನಿಸ್ದಾಗ ಮಾತ್ರ ನೀವೇನು ಮಾಡಬೇಕು, ಲಾಸ್ಟಲ್ಲಿ ಈ ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೇಕು. ಮೆಂತ್ಯ ಸೊಪ್ಪೇನು ಜಾಸ್ತಿ ಇದಾಗೋದು ಬೇಡ, ಅದರಲ್ಲಿರೋ ಎಲ್ಲ ನ್ಯೂಟ್ರಿಷನ್ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅದನ್ನು ಕಮ್ಮಿ ಬೇಯಿಸ್ಕೊತಾ ಇದ್ದೀನಿ. ಇಲ್ಲ ನಿಮಗೆ ಕಂಪ್ಲೀಟಾಗಿ ಬೇಯಬೇಕಂದ್ರೆ ನೀವು ಸ್ವಲ್ಪ ಬೇಗನೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬಟ್ ಆ ರೀತಿ ಕಂಪ್ಲೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಎಲ್ಲ ನ್ಯೂಟ್ರಿಷನ್ ಹೋಗಿಬಿಡುತ್ತೆ. ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದಕ್ಕೆ ಹೀಟ್ ಕೊಟ್ಟರೆ ಸಾಕು, ಅದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಮತ್ತು ಅದರಲ್ಲಿರೋ ನ್ಯೂಟ್ರಿಷನ್ ಕೂಡ ನೀರಲ್ಲಿ ಏನು ನಾವು ನೀರು ಹಾಕಿ ಬೇಯಿಸ್ತಾ ಇರ್ತೀವಿ ಅದರಲ್ಲಿ ಹೋಗಿಬಿಡುತ್ತೆ, ಸಾಕು. ಜಾಸ್ತಿ ಬೇಯಿಸೋದೇನು ಅವಶ್ಯಕತೆ ಇಲ್ಲ. ಸೊ ಈ ಕಂಪ್ಲೀಟ್ ರೆಸಿಪಿನ ಮಾಡೋಕ್ಕೆ ನಿಮಗೆ ಒಂದು ಜಸ್ಟ್ 20 ಮಿನಿಟ್ಸ್ ಇದ್ದರೆ ಸಾಕು. ಸೊ ವೆಜಿಟೇಬಲ್ ಕಟ್ಟಿಂಗು ಎಲ್ಲನೂ ಸೇರಿ ಹೇಳ್ತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಮುಚ್ಚಿ ಆ ನೀರೆಲ್ಲ ಇದನ್ನಾಗಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು, ಈ ಪಲ್ಯ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀವು ಅದನ್ನು ಬೇಯಿಸ್ಕೊಂಡ್ರೆ ಆಯಿತು. ನಾವಿಲ್ಲಿ ಬರೀ ಇದನ್ನು ಚಪಾತಿಗೆ ಮಾತ್ರ ತಿನ್ನಲ್ಲ, ರೈಸಿಗೆ ತಿನ್ನೋದ್ರಿಂದ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ತುಂಬ ಜನಕ್ಕೆ ಒಂದು ರಾಂಗ್ ಅಸಂಪ್ಷನ್ ಏನಿರುತ್ತೆ ಅಂದರೆ, ರೈಸ್ ತಿಂದುಬಿಟ್ರೆ ಶುಗರ್ ಜಾಸ್ತಿ ಆಗುತ್ತೆ, ರೈಸ್ ತಿನ್ನಬಾರ್ದು, ನಾನು ವೇಟ್ ಗೇನ್ ಆಗ್ತೀನಿ ಅಂತ. ಅದು ತುಂಬ ರಾಂಗ್ ಕನ್ಸೆಪ್ಷನ್. ನೀವು ಯಾವಾಗಲೂ ಕ್ರ್ಯಾಬ್ಸ್ ಯಾವುದೇ ತಿನ್ನಿ, ಚಪಾತಿ ತಿನ್ನಿ, ರೈಸ್ ತಿನ್ನಿ, ಕ್ರ್ಯಾಬ್ಸ್ ಏನು ತಿಂತಾ ಇರ್ತೀರಲ್ಲ ಅದರ 2ರಷ್ಟು ನೀವು ತರಕಾರಿ ಮತ್ತು ಪ್ರೋಟೀನ ತಿಂದಾಗ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋಲ್ಲ. ವೈಟ್ ರೈಸ್ ಒಳ್ಳೆಯದಲ್ಲ, ಬ್ರೌನ್ ರೈಸ್ ಒಳ್ಳೆಯದು, ಇದೆಲ್ಲ ರಾಂಗ್ ಕನ್ಸೆಪ್ಷನ್. ಬಿಕಾಸ್ ನಾನು ನನ್ನ ಲೈಫಲ್ಲಿ ಅದನ್ನು ಪ್ರಾಕ್ಟಿಕಲಾಗಿ ಟ್ರೈ ಮಾಡಿ ಈ ಆಹಾರ ಪದ್ಧತಿನ ನಾನಿಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಬಿಸಿ ಬಿಸಿ ಆಗಿರುವಂಥ ರೆಡಿ ಆಗಿರೋ ಈ ಆಲೂ ಮೆಂತ್ಯ ಸಬ್ಜಿನ ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ವಾವ್! ಅದರಲ್ಲೂ ಈ ಚಳಿಗಾಲದಲ್ಲಿ, ಅದು ಬ್ಯಾಂಗ್ಳೂರು ಚಳಿಯಲ್ಲಿ ಅಬ್ಬಬ್ಬಬ್ಬ ಈ ಥರ ತಿಂದರೆ ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ಬೋದು. ಸೊ ನೀವು ಇದನ್ನು ಲಂಚ್ ಬಾಕ್ಸ್ಗಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಬೆಳಗಿನ ತಿಂಡಿಗಾದರೂ ಚಪಾತಿ ಜೊತೆ ತಿನ್ಬೋದು, ಆ್ಯಸ್ ಯು ವಿಶ್. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಚಳಿಗಾಲದಲ್ಲಿ ನೀವು ಮಾಡುವಂಥ ಒಂದು ಸ್ಪೆಷಲ್ ರೆಸಿಪಿ ಯಾವುದಾದ್ರೂ ಇದ್ದರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡಿ, ನಾನು ಅದನ್ನು ನನ್ನ ವೀಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೊಂದು ವೀಡಿಯೋಂದಿಗೆ ನಿಮ್ಮ ಭೇಟಿ. ಲವ್ ಯು ಆಲ್, ಬಾಯ್.